ಕಾಮಾಕ್ಷಿ ತಾಯಿ, ಕಾಮಾಕ್ಷಿ ಪೀಠ, ಕಾಮಾಕ್ಷಿ ಅಮ್ಮ ಯಾರು? ಹೆಸರೇ ಹೇಳುತ್ತೆ, ಕಾಮೇಶ್ವರನನ್ನ ಕಣ್ಣಲ್ಲಿ ಇಟ್ಕೊಂಡವಳು, ಅವಳ ಕಣ್ಣೇ ಕಾಮೇಶ್ವರ. ಕಾಮನನ್ನ ಕಣ್ಣಲ್ಲಿ ಇಟ್ಕೊಂಡವಳು ಕಾಮಾಕ್ಷಿ. ಎರಡನೇ ಅರ್ಥ, ಕಾಮ ಅಂದ್ರೆ ಇಷ್ಟಾರ್ಥಗಳನ್ನ, ಕಾಮನೆಗಳನ್ನ ಪೂರೈಸೋಳು, ಇಷ್ಟಾರ್ಥಗಳನ್ನ ಚಿಂತಾಮಣಿಯ ಮಣಿ ಹಾಗೆ ಇಷ್ಟಾರ್ಥಗಳನ್ನ ಕೊಡುವ ಕಾಮಧೇನು, ಕಲ್ಪತರು ಕಾಮಾಕ್ಷಿ. ಅವಳ ನೋಟ ಒಂದೇ ಸಾಕು, ಎಲ್ಲವೂ ಸಿಕ್ಬಿಡುತ್ತೆ. ಕಾಮದಾಯಿನಿ ಆ ಕಾಮಾಕ್ಷಿ, ಕರುಣೆ ಕಟಾಕ್ಷ ಬೀಳಬೇಕಷ್ಟೇ. ಇವತ್ತು ಅವಳ ಆತ್ಮವೈಭವವನ್ನ ಇವತ್ತು ನೋಡೋಣ. ಕಾಮಾಕ್ಷಿಯ ಆತ್ಮವೈಭವ ಹೇಗಿದೆ ಅಂತ. ಆತ್ಮವೈಭವ ಅಂದಾಗಲೇ ಈ ಪದದಲ್ಲಿ ತನ್ನನ್ನು ತಾನೇ ವಿಜೃಂಭಿಸ್ಕೊಳ್ಳೋದು ಅಂತಿದೆ. ಆತ್ಮ ಅಂದರೆ ತನ್ನ ತಾನೇ ಇರುವಿಕೆ. ಆ ತಾಯಿ ಆ ಇರುವಿಕೆಯಲ್ಲಿ ತನ್ನನ್ನು ಏಕವಾಗಿರೋಳು, ಅನೇಕವಾಗಿ ಅನೇಕ ರೂಪ ತಗೊಂಡು ವಿಜೃಂಭಿಸ್ತಾಳೆ. ಅನೇಕ ರೂಪ ಯಾಕೆ ತಗೊಳ್ತಾಳೆ? ಒಂದು ಅವತಾರ ತಗೊಂಡು ಅನೇಕ ರೂಪ ತಗೊಳ್ತಾಳೆ. ಅವಳ ಅವತಾರಗಳೆಲ್ಲವೂ ಕೂಡ ಲೋಕ ಕಲ್ಯಾಣಕ್ಕಾಗಿ. ಅವಳ ಅವತಾರಗಳೆಲ್ಲ ದೈವಿಕ ಶಕ್ತಿಯನ್ನ ಉಳಿಸಿ ದುಷ್ಟರನ್ನ ಶಿಕ್ಷೆ ಕೊಟ್ಟು ನಾಶ ಮಾಡುವುದಕ್ಕಾಗಿಯೇ ಇದೆ. ಎಲ್ಲ ಅವತಾರಗಳು ದುಷ್ಟರ ಶಿಕ್ಷಣ, ಶಿಷ್ಟರ ರಕ್ಷಣ. ಇದು ಗೊತ್ತಿದೆ ನಮಗೆ. ಈಗ ನಾವು ಯೋಚನೆ ಮಾಡಬೇಕಾಗಿರೋದು, ದುಷ್ಟರು ಯಾರು? ರಾಕ್ಷಸರು ಅಂತ ಹೇಳ್ತೀವಿ. ಎಲ್ಲಿ ದೇವತೆಗಳ ಶಕ್ತಿ ಇದೆಯೋ ಅಲ್ಲಿ ರಾಕ್ಷಸರ ಶಕ್ತಿಯೂ ಇದ್ದೇ ಇರುತ್ತೆ. ಈ ಡ್ಯುಯಾಲಿಟಿನ ಫಸ್ಟು ನಾವು ಆಕ್ಸೆಪ್ಟ್ ಮಾಡಬೇಕು. ಒಳ್ಳೆಯದು ಕೆಟ್ಟದ್ದು ಒಂದು ನಾಣ್ಯದ ಎರಡು ಮುಖ. ದೈವತ್ವ ರಾಕ್ಷಸತ್ವ ಎರಡೂ ಒಂದು ನಾಣ್ಯದ ಎರಡು ಮುಖ. ಅವಳು ಅದಕ್ಕೆ ಮೀರಿದವಳು. ಅವಳು ಯಾವತ್ತೂ ಸತ್ವವನ್ನ ಮೇಲೆತ್ತಿ ನಾವು ಅಸತ್ಯವನ್ನ, ಅಸತ್ವವನ್ನ, ಅವಿದ್ಯೆಯನ್ನ, ಅಸುರೀತನವನ್ನ ನಾಶ ಮಾಡಲು ಆ ತಾಯಿ. ಈ ತಾಯಿಯ ಕಣ್ಣಿನ ಒಂದು ರಹಸ್ಯ ಏನು ಅಂದ್ರೆ, ಇದಕ್ಕೆ ಸ್ವಲ್ಪ ಹಿಂದೆ ಹೋಗ್ಬೇಕಾಗುತ್ತೆ. ಎಲ್ಲಕ್ಕೂ ಕೂಡ ಒಂದು ಬ್ಯಾಕ್ಗ್ರೌಂಡ್ ಏನಂದ್ರೆ, ಸತಿ ಆ ತಾಯಿ ಅವಳು ಅಗ್ನಿಯಲ್ಲಿ, ಅಗ್ನಿ ಪರೀಕ್ಷೆ, ಅವಳು ದೊಡ್ಡ ಒಂದು ಯಜ್ಞದಲ್ಲಿ, ದಕ್ಷ ಯಜ್ಞದಲ್ಲಿ ಅವಳು ಆಹುತಿ ತೆಗೆದುಕೊಂಡಾಗ, ಅಗ್ನಿಯಲ್ಲಿ ಬಿದ್ದಾಗ ಅವಳ ದೇಹ ದಹನ ಆದಾಗ ಶಿವ ವಿರಹದಿಂದ ಹೋಗಿ ಏನು ಬೇಡ ಅಂತ ತಪಸ್ಸು ಕೂತ್ಕೊಳ್ತಾನೆ. ವರ್ಷಾಂಗಟ್ಲೆ, ಸಾವಿರಾರು ವರ್ಷಗಟ್ಟಲೆ ತಪಸ್ಸು. ಈ ತರ ತಪಸ್ಸಿಗೆ ಹೋದಾಗ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ದೇವತೆಗಳಿಗೆಲ್ಲವೂ ಯೋಚನೆ ಆಗುತ್ತೆ, ಶಿವ ಈ ರೀತಿ ಕೂತ್ಕೊಂಡ್ಬಿಟ್ರೆ ಏನ್ ಮಾಡೋದು ಅಂತ. ರಾಕ್ಷಸರ ಕಾಟ ಹೆಚ್ಚಾಗುತ್ತೆ, ಯಾಕೆಂದ್ರೆ ಲಯ ಆಗ್ತಾ ಇಲ್ಲ. ಅಂಥ ಕಾಲದಲ್ಲಿ ಮತ್ತೆ ಒಂದು ಪಾರ್ವತಿ ಬಂದು ಶಿವನನ್ನ ವರಿಸ್ಕೊಂಡು ಮದುವೆ ಆಗಬೇಕಾಗತ್ತೆ. ಆ ಕಲ್ಯಾಣ, ಪಾರ್ವತಿ ಕಲ್ಯಾಣ. ಅದಕ್ಕೋಸ್ಕರ ದೇವತೆಗಳೆಲ್ಲ ಮನ್ಮಥನಿಗೆ ಹೇಳ್ತಾರೆ, ಇಲ್ಲಿ ಪಾರ್ವತಿ ತಪಸ್ಸಿಗಾಗಿ ಪರಶಿವನ್ನ ವರಿಸೋದಕ್ಕೆ ಕೂತಿದ್ದಾಳೆ, ನಿನ್ ಕೆಲಸ ಹೋಗಿ ನೀನು ಶಿವನನ್ನ ತಪಸ್ಸಿನಿಂದ ಎಬ್ಬಿಸ್ಬೇಕು ಅಂತ. ಆದ್ರೆ ಶಿವ ತಪಸ್ಸು ಮಾಡ್ತಿದ್ದಾಗ ಯಾರಿಗಾದ್ರೂ ಹೋಗಿ ಡಿಸ್ಟರ್ಬ್ ಮಾಡಕ್ಕಾಗತ್ತಾ? ದೇವತೆಗಳಿಗೆಲ್ಲ ಒಂದು ಯೋಚನೆ ಬರುತ್ತೆ, ಇದು ಹೇಗಾಗಬಹುದು ಅನ್ನೋದು. ಆಗ ಮನ್ಮಥನ ಹೆಂಡತಿ ರತಿದೇವಿ ಪಾರ್ವತಿ ಹತ್ರ ಬಂದು ಕೇಳ್ತಾಳೆ, ಈ ತರ ಶಿವನ ಕೋಪಕ್ಕೆ ನನ್ನ ಗಂಡ ಗುರಿಯಾಗಿ ಅವನು ನಾಶವಾಗ್ಬಿಟ್ರೆ ನನ್ನ ಗತಿ ಏನು ಅಂತ ಹತ್ಕೊಳ್ತಾಳೆ. ಆಗ ನೀನೇನು ಯೋಚನೆ ಮಾಡಬೇಡ, ಅವನು ಶ್ರೀದೇವಿ ಉಪಾಸಕ, ಮನ್ಮಥನನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಅವನನ್ನು ಕರೆಸಿ ಒಂದ್ಸತಿ ಕೆಳಗಿಂದ ಮೇಲ್ವರೆಗೂ ನೋಡ್ತಾಳೆ. ಆ ಮನ್ಮಥನ ರೂಪವನ್ನ ತನ್ನ ಕಣ್ಣಲ್ಲಿ ಇಟ್ಕೊಂಡು ಬಿಡ್ತಾಳೆ. ಆ ಕಾಮನನ್ನ ತೆಗೆದು ಕಣ್ಣಲ್ಲಿ ಇಟ್ಕೊಂಡು, ನೀನು ಯೋಚನೆ ಮಾಡಬೇಡ, ಅವನ್ನ ಕಳಿಸು, ಅವನ ತಪಸ್ಸು ಭಂಗ ಮಾಡೋದಕ್ಕೆ. ನಿನಗೆ ನಿನ್ನ ಗಂಡ ನಿನಗೆ ಮಾತ್ರ ಕಾಣಿಸ್ತಾನೆ, ಆಮೇಲೆ ಅವನು ದೇಹ ಇರೋದಿಲ್ಲ, ಅನಂಗನಾಗ್ತಾನೆ. ಆ ಪರಮೇಶ್ವರನಲ್ಲಿ ಒಂದಾಗಿ ಶಿವಶಕ್ತಿಯಲ್ಲಿ ಅವನು ಒಂದಾಗ್ತಾನೆ
ನಿನ್ನಗೆ ಮಾತ್ರ ಅವನು ಕಾಣಿಸ್ತಾನೆ ಅಂತ ಹೇಳಿ ಅವಳಿಗೆ ಆಶ್ವಾಸನೆ ಕೊಟ್ಟು ಮನ್ಮಥನನ್ನ ಚಿರಕಾಲ ಉಳಿಸ್ಕೋತಾಳೆ. ಈ ಕಥೆ ಎಲ್ಲರಿಗೂ ಗೊತ್ತಿದೆ. ಹರ ನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಅಂತ. ಅವಳು ಮನ್ಮಥನಿಗೆ ಸಂಜೀವಿನಿ ಔಷಧಿ ಅಂದ್ರೆ ಅವಳು ಅವನಿಗೆ ಮೃತ್ಯುವನ್ನ ನಾಶ ಮಾಡಿ ಅವನನ್ನ ಸದಾಕಾಲ ಚಿರವಾಗಿ ಸ್ಥಿರವಾಗಿ ಇರೋ ಹಾಗೆ ಮಾಡಿದ್ಲು ಅಂತ ನಮಗೆ ಗೊತ್ತಿದೆ. ಈಗ ನಮ್ಮಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಆತ್ಮ ವೈಭವ. ಈ ಒಂದು ವೈಭವ ನಮ್ಮಲ್ಲೇ ನಡಿಬೇಕಾದ್ರೆ ಪ್ರತಿಯೊಂದು ಇಂಡಿವಿಜುವಲ್ ಕೂಡ ಹೇಗೆ ಬ್ರಹ್ಮಾಂಡ ಎಷ್ಟು ಕೋಟಿ ಬ್ರಹ್ಮಾಂಡಗಳಿದೆಯೋ ಹಾಗೆ ಕೋಟಿ ಪಿಂಡಾಂಡಗಳು, ಲಕ್ಷಾಂತರ ಪಿಂಡಾಂಡಗಳು, ಲೆಕ್ಕ ಇಲ್ಲದಷ್ಟು ಅಗಣಿತ ಪಿಂಡಾಂಡಗಳಿದೆ. ಒಂದೊಂದು ಪಿಂಡಾಂಡದಲ್ಲೂ ಆ ದೇವಿ ಆತ್ಮಸ್ವರೂಪದಲ್ಲಿ ಸರ್ವಾಂತರ್ಯಾಮಿಯಾಗಿದ್ದಾಳೆ. ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ಆ ಆತ್ಮದರ್ಶನವಾಗಬೇಕು. ಈ ಆತ್ಮದರ್ಶನ ದೇವತೆಗಳಿಗೂ ಕೂಡ ಕಾಯ್ತಾ ಇರ್ತಾರೆ. ಆ ದೇವತೆಗಳಿಗೂ ಕೂಡ ಆ ಒಂದು ವೈಭೋಗ ಒಳಗಡೆ ಆ ಆನಂದದ ಲಹರಿ, ಸೌಂದರ್ಯ ಲಹರಿ, ಆ ಮಹಾತಾಯಿಯ ದರ್ಶನ ಆದಾಗ ದೇವರಿಗೆಲ್ಲ ಆಗಕ್ಕೂ ಆದಾಗ್ಲೂ ಆಗ್ತಾ ಇರುವಾಗ್ಲೂ ಆನಂದವಾಗಿ ಕುಣಿದಾಡ್ತಾರೆ. ಅವಳನ್ನು ಸ್ತುತಿ ಮಾಡ್ತಾರೆ. ಅಮ್ಮ ನೀನ್ ಹೀಗೆ, ಅಮ್ಮ ನೀನ್ ಹೀಗೆ ಸ್ತುತಿ ಮಾಡಿ 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 ಆ ಅನುಭವಗಳನ್ನ ಪದೇ 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 ತಮ್ಮನ್ನ ಅವರು ಶುದ್ಧಿ ಮಾಡಿಕೊಳ್ತಾ ಇರ್ತಾರೆ. ಆ ತಾಯಿ ಬಂದು 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 ಅವರಲ್ಲಿರುವಂತಹ ಮಲವನ್ನ ತೆಗೆದು ಅವ್ರನ್ನ ಶುದ್ಧಿಗೊಳಿಸಿ ಅವಳು ಹೋಗ್ತಾರೆ, ಪಾವನನಾಗಿ ಮಾಡ್ತಾ ಇರ್ತಾಳೆ. ದೇವತೆಗಳೆಲ್ಲ ಅವಳ ಒಂದು ಸ್ವಭಾವವನ್ನ ಸ್ತುತಿ ಮಾಡಿ ಹೊಗಳ್ತಾ ಇದ್ದಾರೆ. ಯಾಕೆಂದ್ರೆ ಯಾವತ್ತು ನಾವು ನಮಗೇನ್ ಬೇಕು, ನಮಗೆ ಒಂದು ಆತ್ಮದ ವೈಭವ, ಈ ತಾಯಿ ನಮ್ಮಲ್ಲಿ ಆವಾಹಿತಳಾಗಿ ಬಂದು ನಮ್ಮಲ್ಲಿರುವಂತಹ ದುಷ್ಟರನ್ನ, ರಾಕ್ಷಸ ಗುಣಗಳನ್ನ, ನಮ್ಮಲ್ಲಿರುವಂತಹ ಜನ್ಮ ಜನ್ಮಾಂತರದ ಕರ್ಮ ಶೇಷಗಳನ್ನ, ನಮ್ಮಲ್ಲಿರೋ ಎಲ್ಲ ನೆಗೆಟಿವಿಟಿನ, ನಮ್ಮಲ್ಲಿರೋ ಎಲ್ಲ ದುಷ್ಟ ಗುಣಗಳನ್ನ, ತಮೋ ಗುಣಗಳನ್ನ, ರಜೋ ಗುಣಗಳನ್ನ, ನಮ್ಮಲ್ಲಿರುವಂತಹ ಪಶುತ್ವವನ್ನ, ರಾಕ್ಷಸತ್ವವನ್ನ ನಮ್ಮಲ್ಲಿ ನಿರ್ಮೂಲನ ಮಾಡಿ ನಮ್ಮನ್ನು ಪರಿಪೂರ್ಣವಾಗಿ ಸಿದ್ಧರನ್ನಾಗಿ ಶುದ್ಧವನ್ನಾಗಿ ಮಾಡೋದಕ್ಕೆ ಅಮ್ಮ ಬೇಕು ಅಂತ ಯಾರಿಗೆ ಅನಿಸುತ್ತೆ ಅವರಲ್ಲಿ ಈ ಒಂದು ವೈಭವ, ಒಂದು ಸಂಭ್ರಮ ನಡೆಯುತ್ತೆ, ಉತ್ಸವ ನಡೆಯುತ್ತೆ. ಮೊದಲು ಇದಕ್ಕೆ ಬೇಕಾಗಿರೋದು 5 ನಾವು ತಿಳ್ಕೋಬೇಕು. ಭಂಡ ಅಂದಾಗ ಇದಕ್ಕೆ ಇನ್ನೊಂದು ಕಥೆ ಇದೆ, ಅದು ಇನ್ನೊಂದು ಸತಿ ಬಂದಾಗ ಹೇಳ್ತೀನಿ. ಕತೆ ಬಂದಾಗ ಈ ಭಂಡ ಅಂದ್ರೇನೇನೆ ನಾಚಿಕೆ ಇಲ್ಲದೆ ಇರೋನು ಅಂತ. ಭಂಡ ಅಂದ್ರೆ ದುರಹಂಕಾರಿ, ಮದ ಇರೋನು, ದುಷ್ಟ ಅಂತ ಇದೆ. ಆ ಅರ್ಥ ಅಂದ್ರೆ ಏನು, ನಮ್ಮಲ್ಲಿರುವ ಮದವೇ ಭಂಡ. ಯಾವುದೋ ಕತೆ ಎಲ್ಲೋ ನಡೀತು, ಎಲ್ಲೋ ಆಯ್ತು, ಸೈನ್ಯ ಹೀಗಿತ್ತು, ಹಾಗೆ ಆಯ್ತು ಅಂತ ಯೋಚನೆ ಮಾಡಿ ಅದನ್ನು ತಿಳ್ಕೊಂಡು ಅಲ್ಲಿಗೆ ಮರ್ತು ಬಿಡೋದು. ಪುರಾಣ ಪುಣ್ಯ ಕಥೆಗಳನ್ನ ಓದಿ, ದೇವಿ ಭಾಗವತನ ಓದಿ, ಓ ಇಷ್ಟು ಚೆನ್ನಾಗಿದೆ ಅಂತ ಹೇಳೋದು ದೊಡ್ಡದಲ್ಲ. ಈಗ ಭಂಡ ನನ್ನಲ್ಲಿದ್ದಾನೆ ಅಂತ ಒಪ್ಕೊಳ್ಳೋದಿದೆಯಲ್ಲ, ಅಲ್ಲಿ ದೇವಿಗೆ ಆ ವೀರರು ಅಂತ ಹೇಳೋದು. ಅಂತವ್ರನ್ನ ವೀರರು ಅಂತ ಹೇಳ್ತಾಳೆ, ಅಂತವ್ರನ್ನ ಭಕ್ತರು ಅಂತ ಹೇಳ್ತಾಳೆ, ಅಂತವ್ರನ್ನ ಮಗು ತರ ನೋಡ್ಕೊಳ್ತಾಳೆ. ಈ ಭಂಡ ನನ್ನಲ್ಲಿದ್ದಾನೆ, ಈ ಭಂಡನ ವಧೆ ಆಗಬೇಕು. ನನ್ನಲ್ಲಿರುವ ಬ್ರಹ್ಮ ವಿಷ್ಣು ರುದ್ರರು, ನನ್ನಲ್ಲಿರುವ ಪಂಚಬ್ರಹ್ಮರು ಏಳ್ಬೇಕು, ನನ್ನಲ್ಲಿ ದೇವತಾ ಕಾರ್ಯ ಆಗಬೇಕು. ನನ್ನ ಚಿತ್ತಿನಲ್ಲಿ ಆ ದೇವಿ ಆ ಚಿತ್ತಿನಿಂದ ಚಿದಗ್ನಿಖಂಡದಿಂದ ಎದ್ದು ದೇವತಾ ಕಾರ್ಯ ಮಾಡೋದಕ್ಕೆ ನನ್ನಲ್ಲಿ ತ್ರಿಮೂರ್ತಿಗಳನ್ನ ಅವಳು ಎಬ್ಬಿಸಿ ನನ್ನಲ್ಲಿ ಆ ವೈಭವವನ್ನು ನೋಡುತ್ತೀನಿ, ನಾನು ಅದಕ್ಕಾಗಿ ಹುಟ್ಟಿದ್ದೀನಿ ಅಂತ ಯಾವ ಮನುಷ್ಯನಿಗೆ ಅನ್ನಿಸ್ಬಿಡುತ್ತೋ ಅವನು ಮಹಾಯೋಗಿ, ಅವನು ಸಿದ್ಧ, ಅವನು ಬುದ್ಧ. ಹಾಗನ್ಕೊಂಡಾಗ 5 ಒಂದು ಗುಣವನ್ನ ನಾವು ಗಮನಿಸ್ಕೋಬೇಕು. ನಮಗ್ ಬೇಕಾಗಿರೋದೇನು, ಭಂಡ ಅನ್ನೋದು, ಅಹಂಕಾರ ಅನ್ನೋದು ಎಲ್ಲೋ ಒಬ್ಬ ರಾಕ್ಷಸ ಇದ್ದ ಅಂತಲ್ಲ. ಭಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಅನ್ನೋ ಒಂದು ನಾಮ. ಭಂಡಾಸುರನ ನಾವು ವಧೆ ಮಾಡೋದಕ್ಕೆ ಶಕ್ತಿ ಸೇನೆಯನ್ನ, ನಾವು ನಮ್ಮಲ್ಲಿ ಸತ್ವಗುಣಗಳನ್ನ, ಗುಣಗಳನ್ನ ಒಟ್ಟು ಮಾಡಿ ಸೈನ್ಯವನ್ನ ನಿರ್ಮಾಣ ಮಾಡೋದಕ್ಕೆ ನಾವು ತಯಾರಾದರೆ ಆ ತಾಯಿ ಬಂದು ನಮ್ಗೆ ಅವಳು ನಿಜವಾಗ್ಲೂ ಗೈಡ್ ಆಗಿ ನಿಲ್ತಾಳೆ. ಆ ಥರದವ್ರು ಒಬ್ಬರು ಸಿಗ್ಬೇಕು. ಕಾಯ್ತಾ ಇರುತ್ತೆ ನಮ್ಮಲ್ಲಿ ಕುಂಡಲಿನಿ ಶಕ್ತಿ ಎಲ್ಲ, ಆ ನಮ್ಮಲ್ಲಿರೋ ಪಾಸಿಟಿವ್ ಆಟಮ್ಸ್ ಎಲ್ಲ ಅಣುಗಳು ಒಟ್ಟಿಗೆ ಸೇರ್ಕೊಳ್ಳೋದನ್ನ ನೋಡಕ್ಕೆ ಎಲ್ಲೋ ಒಂದ್ ಕಡೆ ಈ ವೈಭವವನ್ನ ತನ್ನನ್ನ ಕರೀತಾರ ಅಂತ ಕಾಯ್ತಾ ಇರ್ತಾಳೆ ತಾಯಿ, ಮಕ್ಕಳಲ್ಲಿ ಈ ವೈಭವವನ್ನ ನೋಡೋದಕ್ಕೆ.
ಅದರಿಂದ ಭಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ, ಎಲ್ಲ ಶಕ್ತಿಗಳು ಉದ್ಯುಕ್ತರಾಗಿ ಎಲ್ಲ ಒಟ್ಟಿಗೆ ಸೇರೋದನ್ನ ನೋಡಕ್ಕೆ ಅವಳಿಗೆ ಇಷ್ಟ. ಅದಕ್ಕೆ ದೇವತೆಗಳೆಲ್ಲರೂ ಕಾದಿರ್ತಾರೆ. ಎಲ್ಲಾ ದೇವತೆಗಳಿಗೂ ಇದೊಂದು ಸಂಭ್ರಮ. ಆ ಥರ ನಡೆದಾಗ ಅವಳನ್ನ ಸ್ತುತಿ ಮಾಡೋದಕ್ಕೆ. ಅದಕ್ಕೆ ಹೇಳಿದೆ, ದೇವತೆಗಳೆಲ್ಲ ಸ್ತುತಿ ಮಾಡ್ತಾರೆ, ಆ ದೇವಿಯನ್ನ ಹೊಗಳ್ತಾರೆ ಅಂತ ನಡೀತಾ ಇದ್ರೆ ಎಲ್ಲರೂ ಸಾಕ್ಷಿಯಾಗಿ ನಿಂತ್ಕೊಂಡು ನೋಡ್ತಾರೆ, ಅವನಿಗೆ ಹೂಮಳೆಯನ್ನು ಸುರಿಸ್ತಾರೆ. ಅಂತ ಯೋಗಿಗೆ ಈ ದರ್ಶನಗಳಾಗ್ಬಿಟ್ರೆ. ಎರಡನೇದು ತಿಳ್ಕೋಬೇಕು, ಬಂಡ ಸೈನ್ಯ ವಧೋದ್ಯುಕ್ತ. ಮೊದಲು ಭಂಡಾಸುರ ವಧೋದ್ಯುಕ್ತ, ಎರಡನೇದು ಭಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ. ಅಂದ್ರೆ ಇಲ್ಲಿ ಭಂಡ ಸೈನ್ಯನ ಅಂದ್ರೆ ಇದು ಒಬ್ಬ ಮಾತ್ರ ಇಲ್ಲ, ಅವನು ಇಡೀ ಸೈನ್ಯ. ರಕ್ತ ಬೀಜಾಸುರನ ಸೈನ್ಯ ನೋಡಿ, ಮಹಿಷಾಸುರನ ಸೈನ್ಯ ನೋಡಿ. ಅದೇ ತರ ರಾವಣ ಅಂತ ಒಬ್ಬ ಇಲ್ಲ, ನಮ್ಮಲ್ಲಿ ಎಷ್ಟೋ ಕೋಟಿ ರಾವಣರು ಇದ್ದಾರೆ. ಠಕ್ 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 ಅಂತ ಹೇಳ್ತಾರೆ. ಮಹಿಷಾಸುರ ಇದ್ದಾನೆ, ನಮ್ಮಲ್ಲಿ ತಾರಕಾಸುರ ಇದ್ದಾನೆ. ಎಲ್ಲ ಅಸುರರ ಒಂದ್ಸತಿ ಬಂದು ಹೋಗಿಲ್ಲ ಅವರು. ಪದೇ 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 ಆ ವಂಶನ ನಾವು ಬೆಳೆಸ್ತಾನೇ ಇರ್ತೀವಿ. ಇವರೆಲ್ಲ ರಾಕ್ಷಸ ರಾಜರುಗಳು ಭಂಡನಿಂದ ಹುಟ್ಟಿರೋರು. ಎಷ್ಟೋ ಜನ ಹುಟ್ಟುತ್ತಾರೆ. ಭಂಡ ಅನ್ನೋನು ಅವನ ಬಲಭುಜ ಎಡಭುಜದಿಂದ ತನ್ನ ತಮ್ಮಂದಿರು ಅಂತ ಹೇಳ್ತಾರೆ. ಅವನು ವಿಷಂಗ ಮತ್ತೆ ವಿಶುಕ್ರ ಇಬ್ಬರನ್ನು ಕೂಡ ಅವನು ಹುಟ್ಟಿಸಿರ್ತಾನೆ. ಅದರ ಜೊತೆಲಿ ನಮ್ಮ ಪಾಸ್ಟ್ ಕರ್ಮಗಳು ಏನಿದೆ, ಅಸಂಚಿತ ಕರ್ಮ, ಆಗಾಮಿ ಕರ್ಮ, ಎಲ್ಲ ಕರ್ಮಗಳು ನಾಳೆ ಈ ಒಂದು ಪಾಡ್ಯದಿಂದ ಹುಣ್ಣಿಮೆವರೆಗೂ ಪುನಃ ಕೃಷ್ಣ ಪಕ್ಷ ಶುಕ್ಲ ಪಕ್ಷದವರೆಗೂ 30 ದಿನ ನಾವು ಏನು ಅನುಭವಿಸ್ಬೇಕೋ ಎಲ್ಲಕ್ಕೂ ಮರಿ ಹಾಗೆ ಬಂಡನ ಮಕ್ಕಳುಗಳು ಇದ್ದಾರೆ, ಬಾಲರು. ಅವರೆಲ್ಲ 30 ಜನ ಮಕ್ಕಳು. ಅವನಿಗೆ ಯಾವಾಗಲೂ 30 ಜನ ಮಕ್ಕಳು. ಅಣ್ಣ ತಮ್ಮ ಯಾವಾಗಲೂ ಕೂಡ ಒಂದು ದುಷ್ಟರಾಗಿ ಬಂದು ಒಳ್ಳೆ ಕೆಲಸಗಳು ಮಾಡ್ತಿದ್ರೆ ವಿಘ್ನ ತಂದಿಡೋದಕ್ಕೆ ವಿಶುಕ್ರ ವಿಷಂಗ ಇಬ್ರು ಕಾದಿದ್ದಾರೆ. ಆ ತರ ಇರೋ ಬಂಡನ ಸೈನ್ಯ, ಬಂಡ ಸೈನ್ಯನ ವಧೆ ಮಾಡ್ತೀನಿ ನಾನು. ಬರೀ ಬಂಡಾಸುರನ ಮಾತ್ರ ಅಲ್ಲ, ಬಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ. ಅಂತಹ ಶಕ್ತಿಗಳು ಸೇರಿದಾಗ ಅವಳಿಗೆ ಬಹಳ ಖುಷಿಯಾಗಿ ಅವಳು ಎದ್ದೇ ಬಿಡ್ತಾಳೆ. ಎಲ್ಲ ರೆಡಿ ಮಾಡಿಕೊಂಡು ಹೋಗೋದಲ್ಲ ಈ ಯುದ್ಧ, ಇದು ಕಂಟಿನ್ಯೂಸ್ ನಡೀತಾ ಇರೋದು. ನಾವ್ ಈ ಕಡೆಯಿಂದ ಬರ್ತಾ ಇದ್ರೆ ಆ ಕಡೆಯಿಂದ ನಡೀತಾ ಇರುತ್ತದು. ಅದಕ್ಕೆ ಹೇಳುದು ನಿತ್ಯ ಪರಾಕ್ರಮ ಟೋಪ ಅಂತ. ಅಂದ್ರೆ ಏನು, ನಿತ್ಯರೆಲ್ಲ ಯಾವ ರೀತಿ ಹುಣ್ಣಿಮೆ ಪಾಡ್ಯದಿಂದ ಆ ಕಳೆಗಳು ಕೂಡ್ಕೊಂಡು ಹುಣ್ಣಿಮೆ ಆಗೋಷ್ಟರಲ್ಲಿ ಬೆಳಕು ಹರಡತ್ತೋ ಅದೇ ತರ ಸೈನ್ಯ ಮಲ್ಟಿಪಲ್ ಆಗ್ತಾ ಇರುತ್ತೆ. ಸೈನ್ಯ ಬೆಳೀತಾ ಇರುತ್ತೆ. ಅದು ಅವರ ಆಟಾಟೋಪ, ಅವರ ಅಟ್ಟಹಾಸ ನೋಡಿ ದೇವಿಗೆ ಖುಷಿ. ಈ ಬಂಡನನ್ನ ಕೊಲ್ಲೋದಕ್ಕೆ ಇಷ್ಟು ಉತ್ಸಾಹ ಇದೆಯಲ್ಲ ಅಂತ. ಇಟ್ ಇಸ್ ಆಲ್ ಅವರ್ ರೆಬೆಲಿಯನ್ ನೇಚರ್ ಟುವರ್ಡ್ಸ್ ಅವರ್ ಓನ್ ಈಗೋ. ಅದನ್ನ ಜ್ಞಾಪಕ ಇಟ್ಕೋಬೇಕು. ನಮಗೆ ಬರಬೇಕು, ಬೇರೆಯವ್ರ ಈಗೋ ನೋಡೋದಲ್ಲ. ನಮ್ಮ ಈಗೋ ಎಷ್ಟು ತೊಂದರೆ ಕೊಡ್ತಾ ಇದೆ, ಎಷ್ಟು ಜನ್ಮದಿಂದ ಇದು ನನ್ನಲ್ಲಿ ದುರ್ಗುಣ ಇದೆ, ಅದರ ಈ ಜನ್ಮದಲ್ಲಿ ನಾನು ನಾಶ ಮಾಡ್ತೀನಿ, ಅಮ್ಮನಿಗೆ ಒಳ್ಳೆ ಮಗ ಆಗಿರ್ತೀನಿ ನಾನು ಆ ರೀತಿ ಒಂದು ಛಲ ಬಂದರು ವೀರರು. ಹಾಗೆ ಈ ನಾಮದಲ್ಲಿ ಎರಡನೇ ನಾಮ ಭಂಡ ಸೈನ್ಯ, ಮೊದಲು ಭಂಡಾಸುರ, ಮೂರನೇ ನಾಮ ಭಂಡ ಪುತ್ರ ವಧೋದ್ಯುಕ್ತ. ಅವಳು ಭಂಡ ಪುತ್ರರನ್ನ ಕೊಲ್ಲೋದಕ್ಕೆ ತಾನೇ ಬಾಲರೂಪವಾಗಿ ಬಂದು ಆ ತ್ರಿಪುರ ಸುಂದರಿ, ಬಾಲ ತ್ರಿಪುರ ಸುಂದರಿ, ಅವಳು 30 ಜನರನ್ನು ಹರಣ ಮಾಡುವುದು ತಾನೇ. ಅವಳೊಬ್ಳೇ ಎಲ್ಲ ಆಕಾರಗಳನ್ನು ತೆಗೆದುಕೊಳ್ತಾಳೆ. ಅಂದ್ರೆ ಅವಳು ಸಂಪತ್ಕರಿ. ಅಂದ್ರೆ ನಮ್ಮ ಚಿತ್ತದ ವೃತ್ತಿಯನ್ನ ಸಂಪತ್ಕರಿ ಅಂತ ಹೇಳ್ತಾರೆ. ಆ ಚಿತ್ತ ವೃತ್ತಿ ಏನು ಮಾಡುತ್ತೆ, ನಮ್ಮಲ್ಲಿ ಒಂದು ರೀತಿಯ ಒಂದು ಜ್ಞಾನವನ್ನ ಕೊಡುತ್ತೆ. ಅಂದ್ರೆ ಜ್ಞೇಯದ ಡಿಫರೆನ್ಸ್ ಗೊತ್ತಾಗತ್ತೆ ಅಂಥವರಿಗೆ ಚಿತ್ತವೃತ್ತಿಯಲ್ಲಿ ಸಂಪತ್ಕರಿ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ. ಹಾಗೆ ನಮ್ಮಲ್ಲಿ ಸಂಪತ್ಕರಿ ಶಕ್ತಿ ವಾರಾಹಿ, ಅದು ಸಪ್ತಮಾತೃಕಲ್ಲಿ ಪಂಚಮಿ ಶಕ್ತಿ, ಅದು ಕೂಡ ಇದೆಲ್ಲವೂ ದೇವಿಯ ಇನ್ನೊಂದು ಬೇಕಾದಷ್ಟು ರೂಪಗಳಲ್ಲಿ ಇದು ಒಂದು ರೂಪ. ಅವಳೇನ್ ಮಾಡ್ತಾಳೆ, ಸಂಪತ್ಕರಿಯನ್ನ ಕರೀತಾಳೆ. ಯಾಕೆ ಸಂಪತ್ಕರಿಯನ್ನ ಕರೆದು ಅಂದ್ರೆ ಆ ಒಂದು ಶಕ್ತಿಯಿಂದ ನಮಗೆ ಆನೆ ಬಲ ಬರುತ್ತೆ. ಆನೆ ಬಲ ಯು ಕಾಂಟ್ ಇಮ್ಯಾಜಿನ್. ಅದು ಮದಿಸಿದ ಆನೆಯ ಬಲ. ಆ ಥರ ಸಂಪತ್ಕರಿ ಅಂದ ತಕ್ಷಣ ಇಟ್ ರೆಪ್ರೆಸೆಂಟ್ಸ್ ಕೋಟಿ ಆನೆಯನ್ನು ರೆಪ್ರೆಸೆಂಟ್ ಮಾಡುವ ಶಕ್ತಿ. ಆ ಒಂದು ಆನೆಯನ್ನ ಆವಾಹನೆ ಮಾಡ್ಕೊಂಡು ಕೂತ್ಕೊಳ್ಳೋ ಶಕ್ತಿ ಸಂಪತ್ಕರಿ. ಅಶ್ವಾರೂಢಾಧಿಷ್ಠಿತಾಶ್ವ, ಕೋಟಿ ಬೀರಾವೃತ. ನಮ್ಮ ಇಂದ್ರಿಯಗಳೆಲ್ಲ ಕುದುರೆಗಳು. ಆ ಇಂದ್ರಿಯಗಳನ್ನ ಆಳೋದು ಮನಸ್ಸು. ಅಂಥ ಕೋಟಿ ಮನಸ್ಸುಗಳು. ಅಂದ್ರೆ ನಮಗೆ ಒಂದೊಂದು ಕ್ಷಣದಲ್ಲಿ ಒಂದೊಂದು ಮೈಂಡ್ ಇರುತ್ತೆ, ಒಂದೊಂದು ಕ್ಷಣದಲ್ಲಿ ಒಂದೊಂದು ಪರ್ಸನಾಲಿಟಿ ಇರುತ್ತೆ.
ಅದು ಆ ಥರ ಎಷ್ಟೋ ಮನಸ್ಸುಗಳು ನಮ್ಮ ಮೇಲೆ ಪರಿಣಾಮ ಆಗ್ತಾ ಇರುತ್ತೆ. ಈ ನಮ್ಮ ಒಂದೊಂದು ಥಾಟು ಎಷ್ಟೋ ಮನಸ್ಸಿನಲ್ಲಿ ಪರಿಣಾಮ ಆಗ್ತಾ ಇರುತ್ತೆ. ಅಂಥ ಅಶ್ವಾರೂಢ, ಅಂಥ ಕುದುರೆಯನ್ನ ಎಲ್ಲ ಆರೂಢಳಾಗಿ ಕೂತಿರುವಂತಹ ಅಶ್ವಾರೂಢೆ, ಇಲ್ಲಿ ಸಂಪತ್ಕರಿ. ಇದು ನೋಡಿ ದೇವಗಣ ಅವಳನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಅವಳು ಭಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಸಂಪತ್ಕರಿ ಸಮಾರೂಢ ಸಿಂಧೂರ ವ್ರಜ ಸೇವಿತ. ಸಿಂಧೂರ ಅಂದ್ರೆ ಆನೆಗಳು. ಅಶ್ವಾರೂಢ ಅಧಿಷ್ಠಿತಾಶ್ವ ಕೋಟಿ ಕೋಟಿ ಬೀರಾವೃತ. ಅವಳು ಇಬ್ಬರನ್ನು ಕೂಡ. ಆಮೇಲೆ ಅವಳೇನ್ ಮಾಡ್ತಾಳೆ, ಆ ಶ್ರೀಚಕ್ರ ಅಂದ್ರೆ ಯಾವುದೋ ಒಂದು ರಥ ಅನ್ಕೋಬೇಡಿ, ನಿಮ್ಮಲ್ಲಿರುವಂತಹ ಆ ಶ್ರೀಚಕ್ರವನ್ನ ಅವಳು ದೊಡ್ಡ ರಥ ಮಾಡ್ಕೊಳ್ತಾಳೆ. ಈ ಷಟ್ಚಕ್ರಗಳು ಸೇರಿ ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಆ ಮಧ್ಯದ ರಥದಲ್ಲಿ ತಾನು ಕೂತ್ಕೊಳ್ತಾಳೆ, ಸರ್ವಾಯುಧ ಹಿಡ್ಕೊಂಡು ಕೂತ್ಕೊಳ್ತಾಳೆ. ಚಕ್ರರಾಜ ರಥಾರೂಢ ಸರ್ವಾಯುಧ ಪರಿಷ್ಕೃತ. ಆಮೇಲೆ ಇನ್ನೊಂದು ಗೇಯ ಚಕ್ರ ರಥಾರೂಢ ಮಂತ್ರಿಣಿ ಪರಿಸೇವಿತ. ಇನ್ನೊಂದು ಶ್ರೀಚಕ್ರದಲ್ಲಿ ತಂದೆ ರೂಪ, ಇನ್ನೊಂದು ಒಂದು ಯಂತ್ರದಲ್ಲಿ ಆ ರಥದಲ್ಲಿ ಅವಳು ಮಂತ್ರಿಣಿಯನ್ನು ಕೂಡಿಸ್ತಾಳೆ, ಮಂತ್ರಿಣಿ ಶ್ಯಾಮಲಾಂಬ ಅಂತ. ಇನ್ನೊಂದು ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ. ದಂಡ ನೀತಿಯನ್ನ ಗೊತ್ತಿರುವ ದಂಡನಾಥೆಯನ್ನ ಇನ್ನೊಂದು ಕಡೆ ಕೂಡಿಸ್ತಾಳೆ. ಇಮ್ಯಾಜಿನ್, ಇದೆಲ್ಲ ಕೂಡ ನಮ್ಮಲ್ಲೇ ಸೃಷ್ಟಿಯಾಗುವಂತಹ ಒಂದು ದೊಡ್ಡ ವಾರ್ಫೀಲ್ಡ್. ಅಂದ್ರೆ ಎಲ್ಲ ದೈವಿಕ ಗಣಗಳೆಲ್ಲ ಸೇರಿ ಈ ಸೇನೆಯನ್ನ ಕಟ್ತಾ ಇದೆ. ಆ ಬಂಡಾಸುರನ ವಧೆ ಮಾಡೋದಕ್ಕೆ ಇದೆಲ್ಲ ನಮ್ಮಲ್ಲಿ ಇಷ್ಟೊಂದು ಶಕ್ತಿಗಳು ಬರ್ತಾ ಇದೆ. ಕೋಟಿ ಕೋಟಿ ಅಶ್ವರು, ಕೋಟಿ ಕೋಟಿ ಆನೆಗಳು, ಮತ್ತೆ ಈ ಕಡೆ ರಥ, ಆ ಕಡೆ ರಥ, ಅದರಲ್ಲೂ ದೇವಿ ಇದೆ, ಇದರಲ್ಲೂ ದೇವಿ. ಒಂದ್ ಕಡೆ ಶ್ಯಾಮಲಾಂಬ, ಒಂದ್ ಕಡೆ ದಂಡನಾಥೆ, ಅವಳು ಸಂಪತ್ಕರಿ ವಾರಾಹಿ, ಮಧ್ಯದಲ್ಲಿ ಆ ದೇವಿ ಸರ್ವ ಒಂದು ಬಾಣ ಎಲ್ಲ ಶಸ್ತ್ರಗಳನ್ನ ಇಟ್ಕೊಂಡು ಸರ್ವಾಯುಧಗಳನ್ನ ಇಟ್ಕೊಂಡು ಅವಳು ಕೂತಿದ್ದಾಳೆ. ಮತ್ತೆ ಜ್ವಾಲಾಮಾಲಿನಿಯಿಂದ ಒಂದು ರಕ್ಷೆಯ ಒಂದು ಕವಚದ ತರ ನಮ್ಮ ಸುತ್ತಾನು ಬಂದ್ಬಿಡುತ್ತೆ. ಯಾವಾಗ ನಾವು ಹೊರಡ್ತೀವಿ ನಮ್ಮ ಅಹಂಕಾರನೇ ಕೊಲ್ಲೋದಕ್ಕೆ, ಯಾರ ಅಹಂಕಾರನೂ ನಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ, ಯಾವ ರಾಕ್ಷಸರು ನಮಗೆ ಅಡ್ಡ ಬರೋದಿಲ್ಲ, ಯಾವ ದುಷ್ಕರ್ಮಿಗಳು ನಮ್ಮನ್ನೇನು ಮಾಡೋದಿಲ್ಲ. ಅಂಥ ಒಂದು ಶ್ರೀರಕ್ಷೆಯನ್ನ ಹಾಕುವ ಹಾಗೆ ಒಂದು ಜ್ವಾಲಾಮಾಲಿನಿಯ ಒಂದು ವನ್ಯ ಮಂಡಲವನ್ನ ತಾನು ಸೃಷ್ಟಿ ಮಾಡಿಕೊಂಡು ತಾನು ಒಂದು ಸಣ್ಣ 9 ವರ್ಷದ ಕೂಸ್ತರ ಹೋಗಿ ಎಲ್ಲ ನಮ್ಮ ಸಂಚಿತ ಕರ್ಮಗಳು, ಆಗಾಮಿ ಕರ್ಮ, ಎಲ್ಲ ಕರ್ಮಗಳು ನಾಳೆ ಅನುಭವಿಸೋದು. ಈ 30 ದಿನ ಕೃಷ್ಣ ಪಕ್ಷ ಶುಕ್ಲ ಪಕ್ಷದಲ್ಲಿ ಬರುವಂತ ಕರ್ಮಗಳನ್ನೆಲ್ಲ ಮಗುವಾಗಿ ಹೋಗಿ ಆ ಭಂಡಾಸುರನ ಮಕ್ಕಳನ್ನ ನಾಶ ಮಾಡ್ತಾಳೆ. 3ನೇದು ಭಂಡಪುತ್ರ ವಧೋದ್ಯುಕ್ತ ಬಾಲ ವಿಕ್ರಮನಂದಿತ ಮಂತ್ರಿಣ್ಯಂಬ ವಿರಚಿತ ವಿಷಂಗ ವದತೋಷಿತ. ಮಂತ್ರಿಣಿ ಏನ್ ಮಾಡ್ತಾಳೆ, ಆ ಭಂಡಾಸುರನ ಒಂದು ಕೈಯಾಗಿದ್ದ ವಿಷಂಗನನ್ನ ಕೊಲ್ತಾಳೆ. ಆ ವಿಷಂಗ ಯಾವಾಗಲೂ ಒಳ್ಳೆ ಸಂಘ ಮಾಡೋದಲ್ಲ, ನಮ್ಗೆ ಯಾವಾಗಲೂ ಕೆಟ್ಟ ಸಂಘಕ್ಕೆ ಎಳಿತಾ ಇರೋ ನಮ್ಮಲ್ಲಿರುವ ದುಶ್ಶಕ್ತಿ. ವಿಷಂಗನನ್ನ ಮಂತ್ರಿಣಿ ಕೊಲ್ತಾಳೆ. ವಿಶುಕ್ರ ಪ್ರಾಣಹರಣ ವಾರಾಹಿ ವೀರ್ಯನಂದಿತ. ವೀರ್ಯವೇ ಇಲ್ಲದೆ ಇರುವಂತಹ ಅವನು ವಿಶುಕ್ರನನ್ನ ವಾರಾಹಿ ಕೊಲ್ಲಕ್ಕೆ ಹೋಗುವಾಗ ಅವನೇನ್ ಮಾಡ್ತಾನೆ, ಒಂದು ಯಜ್ಞ ಜಯ ವಿಘ್ನ ಅಂತ ಒಂದು ಯಂತ್ರವನ್ನ ಮಾಡಿ ದೇವತೆಗಳ ಮಧ್ಯ ತಂದಿಟ್ಬಿಡ್ತಾನೆ. ಅದು ನಿರ್ವಿಘ್ನವಾಗಿ ಆಗದೆ ಇರಲಿ, ಅವನ್ನ ಸೋಲ್ಸೋಣ ಅಂದ್ಬಿಟ್ಟು ದೇವತೆಗಳೆಲ್ಲ ಆ ಒಂದು ಯಜ್ಞಕ್ಕೆ, ಆ ಒಂದು ಯಂತ್ರಕ್ಕೆ ಹೆದರಿ ಓಡುವಾಗ ದೇವಿ ನೋಡ್ತಾಳೆ. ನೋಡ್ಬಿಟ್ಟು ತಕ್ಷಣ, ಅಂದ್ರೆ ನಮ್ಮಲ್ಲಿ ಎಂಥ ವಿಘ್ನಗಳು ಬಂದಿದ್ರು ಕೂಡ, ಅದಕ್ಕೆ ನಾವು ಯಾವಾಗಲೂ ಪೂಜೆ ಮಾಡುವಾಗ ಗಣೇಶನ ಪೂಜೆ ಮಾಡಿ ಗಣೇಶನ ಮುಂದೆ ಇಟ್ಕೊಂಡು ಫಸ್ಟ್ ಅವನಿಗೆ ಅಗ್ರ ಪೂಜೆ ಮಾಡಿ ಕೆಲಸ ಶುರು ಮಾಡ್ತೀವಲ್ಲ, ಇದು ಕೂಡ ಸಂಕೇತವೇ. ನಮ್ಮಲ್ಲಿ ಯಾವಾಗ ಕುಂಡಲಿನಿ ಜಾಗೃತಿ ಆದಾಗ ಮೂಲಾಧಾರದಲ್ಲಿ ಆ ಗಣೇಶ ಇದ್ದಾನೆ, ಲಂಬೋದರ ಇದ್ದಾನೆ, ಲಂ ಮಂತ್ರದಲ್ಲಿ ಲಂಬೋದರನ ಸ್ಮರಣೆ ಮಾಡಿದಾಗ ಅವನನ್ನು ಮುಂದಿಟ್ಕೊಂಡು ಮಾಡಿದ ಕಾರ್ಯಗಳೆಲ್ಲ ಆಗತ್ತೆ. ಯಾಕೆಂದ್ರೆ ಈ 8 ತ್ರಿಕೋಣಕ್ಕೆ 8 ಕಡೆ ಒಂದು ತ್ರಿಶೂಲವನ್ನ ಬರೆದ್ರೆ ಅದು ವಿಘ್ನ ಬರುವಂತಹ ಯಂತ್ರ, ಜಯವಿಘ್ನ ಅನ್ನೋ ಯಂತ್ರ. ಅದು ರಾಕ್ಷಸರು ಸೃಷ್ಟಿ ಮಾಡಿ ಇಟ್ಟಿರ್ತಾರೆ. ಗಣಪತಿ ಯಾವಾಗ ಬರ್ತಾನೆ ಆವಾಗ ಆ ಯಜ್ಞವನ್ನ ಅವನು ನಿರ್ಮೂಲನ ಮಾಡ್ತಾನೆ. ಅದಕ್ಕೆ ದೇವಿ ಮುಖ ನೋಡಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು, ಯಾವಾಗ ಆ ಶಿವ ಮತ್ತು ಶಕ್ತಿಯ ಒಂದು ಸಂಯೋಗ ನಮ್ಮಲ್ಲಿ
ಎಡ ಮತ್ತು ಬಲ ಮೆದುಳು ಎರಡು ಒಂದಕ್ಕೊಂದು ಕೂಡಿಕೊಂಡಾಗ ಆ ದೇವಿ ಶಿವನನ್ನು ನೋಡಿದಾಗ ನಮ್ಮಲ್ಲಿ ಮಾನಸ ಪುತ್ರನಾದ ಆ ಒಂದು ಶಿವಶಕ್ತಿ ಗಣಪತಿಯ ಜನನ ಆಗುತ್ತೆ. ಅದನ್ನ ಇಟ್ಕೊಂಡು ಯುದ್ಧ ಮಾಡೋದು. ಯಾವುದೇ ಮೆಡಿಟೇಷನ್ ಮುಂಚೆ ನೀವು ಕುಂಡಲಿನಿ ಧ್ಯಾನ ಮಾಡುವಾಗ ಆ ಗಣಪತಿಯನ್ನ ಧ್ಯಾನ ಮಾಡಿ ಆಮೇಲೆ ನಾವು ಪ್ರಾರಂಭ ಮಾಡಿದ್ರೆ ಮೆಡಿಟೇಷನ್ ಮುಗಿಯುವಷ್ಟರಲ್ಲಿ ಎಷ್ಟೋ ಗುಣಗಳು ನಮ್ಮಲ್ಲಿ ಆ ದುರ್ಗುಣಗಳನ್ನ ನಾಶ ಮಾಡ್ತಾನೆ ಗಣಪತಿ. ಬುದ್ಧಿಯನ್ನ ಕೊಟ್ಟು, ಸಿದ್ಧಿಯನ್ನ ಕೊಟ್ಟು, ವಿವೇಕ ಜ್ಞಾನವನ್ನು ಕೊಟ್ಟು, ಪ್ರಜ್ಞೆಯನ್ನ ಕೊಡ್ತಾನೆ ಗಣಪತಿ. ಅದಕ್ಕೆ ಹೇಳೋದು ವಿಘ್ನ ಯಂತ್ರ ಪ್ರಹರ್ಷಿತ. ಅದಕ್ಕೆ ಆ ಒಂದು ಟೈಮ್ನಲ್ಲಿ ನಮ್ಮಲ್ಲಿ ಏನಾಗುತ್ತೆ, ಕಾಮ ಮೂಲಾಧಾರದಲ್ಲಿ ಮೇಲ್ಗಡೆ ಇರೋದೆಲ್ಲ ಕಾಮ, ಲೋಭ, ಲೋಭಿತನ, ಆ ಜಿಪುಣತನ, ಆಮೇಲೆ ಇಲ್ಲಿ ಮತ್ಸರ್ಯ, ಮೋಹ, ಇಲ್ಲಿ ಕ್ರೋಧ, ಮದ ಎಲ್ಲ ಇರುತ್ತಲ್ಲ, ಅದೆಲ್ಲ ಹೇಳುತ್ತೆ ನಮ್ಗೆ ಅಡ್ಡ ಬರಕ್ಕೆ. ನಾವು ಹಳೆ ಅಭ್ಯಾಸ ಬಿಡಕ್ಕೆ ಇಷ್ಟ ಆಗಲ್ಲ, ಹಳೆ ಸಂಘ ಬಿಡಕ್ಕೆ ಇಷ್ಟ ಆಗಲ್ಲ, ಮಾಡಿದ್ದೇ ತಪ್ಪು ಮಾಡೋದು, ಮತ್ತೆ ಅದೇ ಮಾಡ್ತಾ ಇರೋದು. ಅದು ಅವಾಗ ಏನಾಗುತ್ತೆ, ಒಂದ್ಸತಿ ಅದು ಬಂದ ತಕ್ಷಣ ನಮ್ಮ ಅರಿವಿಗೆ ಬರುತ್ತೆ. ಆವಾಗ ದೇವಿ ಏನ್ ಮಾಡ್ತಾಳೆ, ಒಳಗಡೆಯಿಂದ ಇನ್ನೊಂದು ಅದಕ್ಕೆ ಅಸ್ತ್ರ ಶಸ್ತ್ರ ಅಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ. ಒಂದು ಅಸ್ತ್ರಕ್ಕೆ ಇನ್ನೊಂದು ಅಸ್ತ್ರ. ಒಂದು ಕೋಪ ಬಂದಾಗ ಶಾಂತಿ ಅನ್ನೋದು, ಮಾತ್ಸರ್ಯ ಬಂದಾಗ ಸಹನೆ ಅನ್ನೋದು, ಮೋಹ ಬಂದಾಗ ಪ್ರೇಮ ಅನ್ನೋದು. ಈ ರೀತಿ ಒಂದಕ್ಕೊಂದು ಪಾಸಿಟಿವ್ ಕ್ಯಾರೆಕ್ಟರ್ಸ್, ಪಾಸಿಟಿವ್ ಗುಣಗಳೆಲ್ಲ ಹೇಳಕ್ ಶುರು ಆಗುತ್ತೆ. ಸತ್ವ ಗುಣಗಳು, ದೈವಿಕ ಗುಣಗಳು ನಮ್ಮಲ್ಲಿ ನಮ್ಗೆ ಗೊತ್ತಿಲ್ಲ, ಇದು ಹೇಳಕ್ ಶುರು ಆಗುತ್ತೆ. ಯಾಕೆಂದ್ರೆ ನಾವು ನಿಂತು ಬಿಟ್ಟಿದೀವಿ ಟು ರೆಬೆಲ್ ಅಗೇನ್ಸ್ಟ್ ಅವರ್ ಓನ್ ಭಂಡಾಸುರ. ಅದರಿಂದ ತಾನು ಎಲ್ಲ ಸ್ಪಾಂಟೇನಿಯಸ್ ಆಗಿ ಬರುತ್ತೆ. ಇದನ್ನ ಹೇಳೋದು ಗಣಪತಿಯ ಒಂದು ಯಂತ್ರವನ್ನ ಇಟ್ಟ ತಕ್ಷಣ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ಮಹಾಗಣೇಶ ನಿರ್ಭಿನ್ನ ವಿಘ್ನ ಯಂತ್ರ ಪ್ರಹರ್ಷಿತ. ಭಂಡಾಸುರ ಆ ಸೈನ್ಯದಲ್ಲಿ ಏನಿದೆ, ಒಂದು ಶಸ್ತ್ರ ಹಾಕ್ತಾನೆ. ಶಸ್ತ್ರ ಭಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ. ಕರಾಂಗುಲಿನ ಕೋತ್ಪನ್ನ. ಅವಳು ಯಾರು, ಅವಳ ಉಗುರಿಂದ, ಒಂದೊಂದು ಬೆರಳಿನ ಉಗುರಿಂದ ಆಯಾ ಟೈಮ್ಗೆ ಯಾವ್ಯಾವ ರಾಕ್ಷಸರನ್ನ ಕೊಲ್ಬೇಕೋ ಆ ಅವತಾರವನ್ನು ತೆಗೆದುಕೊಂಡಿದ್ದಾಳೆ. ರಾವಣ ಇರಬಹುದು, ಹಿರಣ್ಯಕಶ್ಯಪು ಇರಬಹುದು, ಸೋಮಕಾಸುರ ಇರಬಹುದು, ಹಿರಣ್ಯಾಕ್ಷ ಇರಬಹುದು. ಎಲ್ಲವೂ ಕೂಡ ವಿಷ್ಣುವಿನ ಮೂಲಕ, ಅಂದ್ರೆ ತ್ರಿಮೂರ್ತಿಗಳನ್ನ ಬಳಸಿಕೊಂಡು ಅವಳು ಅವತಾರ ತೆಗೆದುಕೊಂಡು ಕೊಂದಿರೋಳು. ಅವಳು ಈ ಬಿಡ್ತಾಳ, ನಮ್ಮಲ್ಲಿ ಏನಾದ್ರೂ ರಾಕ್ಷಸ ಬಂದ್ರೆ, ರಾಕ್ಷಸ ಗುಣಗಳು ಬಂದ್ರೆ ಅವಳಿದಾಳೆ, ನೋಡ್ಕೊಳ್ತಾಳೆ. ಅವಳು ಬರೋದಕ್ಕೆ ಬಿಡೋದಿಲ್ಲ. ಕರಾಂಗುಲಿ ನಖೋತ್ಪನ್ನ ನಾರಾಯಣ ದಶಾಕೃತಿ ಮಹಾಪಾಶುಪತಾಸ್ತ್ರಾಗ್ನಿ. ಅವಳಲ್ಲಿರೋ ಪಾಶುಪತಾಸ್ತ್ರ ಏನಂದ್ರೆ, ಪಾಶವನ್ನ ಹಾಕೋದು ಬಲಗೈನಲ್ಲಿ, ಎಡಗೈನಲ್ಲಿ ಸುಡೋದು, ಅವ್ರನ್ನ ಭಸ್ಮ ಮಾಡೋದು. ಇದು ಪಾಶುಪತಾಸ್ತ್ರದ ಕೆಲಸ. ಎರಡು ಕೈನಲ್ಲೂ ಮಾಡ್ತಾಳೆ ಅದನ್ನ. ಆ ಪಾಶುಪತಾಸ್ತ್ರ ಆದ್ಮೇಲೆ ಯಾಕೆ, ಅವಳ ಪಾಶದಿಂದ ಹುಟ್ಟಿದ್ದು ಮಂತ್ರಿಣಿ, ಅವಳ ಅಂಕುಶದಿಂದ ಹುಟ್ಟಿದ್ದು ಅವಳು ಇನ್ನೊಂದು ದೇವಿ ರೂಪ ಅಂದ್ರೆ ವಾರಾಹಿ. ಹೀಗೆ ಎಲ್ಲವೂ ಕೂಡ ಅವಳ ಆಯುಧಗಳಿಂದ ಬಂದ ಶಕ್ತಿ ದೇವತೆಗಳೇ ಇವರೆಲ್ಲ. ಎಲ್ಲವೂ ಅವಳೇ ವಿವಿಧ ರೂಪ, ನಾನಾ ರೂಪ ತೆಗೆದುಕೊಳ್ತಾಳೆ. ಅದು ನೋಡಿದ್ರೇನೆ ಅಷ್ಟು ಬ್ಯೂಟಿಫುಲ್ ಆಗಿ ಒಂಥರ ಒಂದು ಇದು ಕೊರಿಯೋಗ್ರಾಫ್ ಮಾಡಿ ಡ್ಯಾನ್ಸ್ ಮಾಡಿದ್ರೆ ಹೇಗಿರುತ್ತೆ ಆ ರೀತಿ ನಮ್ಮಲ್ಲೇನೆ ಕಾಣಿಸ್ತಾ ಬರುತ್ತೆ. ಈ ಆಟ, ಈ ಲೀಲೆ ಎಲ್ಲವೂ ಕೂಡ ನಮಗೆ ಗೊತ್ತಾಗ್ತಾ ಇದ್ದಂಗೆನೆ ನಮ್ಗೆ ಒಳ್ಳೆ ಗುಣಗಳು ತಾನಾಗ್ತಾನೆ ಬರ್ತಾ ಇರುತ್ತೆ. ನಮ್ಗೆ ಆಶ್ಚರ್ಯ ಆಗುತ್ತೆ. ಕೆಟ್ಟ ಯೋಚನೆ ಬರ್ತಾ ಇದ್ದಿದ್ದು ಇವಾಗ ಬರೋದೇ ಇಲ್ಲ. ಯಾಕೆಂದ್ರೆ ಅವಳನ್ನ ನಾವು ಯಾವಾಗಲೂ ಸ್ತುತಿಸ್ತಾ ಇರೋದ್ರಿಂದ, ನಮಗೆ ಅದು ಹೋಗ್ಬೇಕು ಅಂತ ಸಂಕಲ್ಪ ಮಾಡಿರೋದ್ರಿಂದ. ಹಾಗೆ ಕರಾಂಗುಲಿ ನಖೋತ್ಪನ್ನ ನಾರಾಯಣ ದಶಾಕೃತಿ ಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧ ಸುರಸೈನಿಕ. ಇದಾದ್ಮೇಲೆ ಇನ್ನೊಂದು ಒಂದು ಅಸ್ತ್ರ ಇದೆ, ಅದು ಶಿವ ಕಾಮೇಶ್ವರ ಅಂತಸ್ತ. ಆ ಶಿವ ಕಾಮೇಶ್ವರ ಇಬ್ಬರ ಅಸ್ತ್ರ, ಅದು ಮಧ್ಯದಿಂದ ಬರುವಂತಹ ಅಜ್ಞಾನ ಅಗ್ನಿ. ಆ ಜ್ಞಾನ ಅಗ್ನಿಯ ಒಂದು ಅಸ್ತ್ರ ಇದೆಯಲ್ಲ, ಅದು ನಮಗೆ ಬೇಕೇ ಬೇಕು. ಯಾರು ಈ ಪ್ರಾಸೆಸ್ನಲ್ಲಿ, ಮೆಡಿಟೇಷನ್ ನಲ್ಲಿ ಆ ಮೂರನೇ ಕಣ್ಣು ತೆಗೆಯುತ್ತೋ ಅವ್ರಿಗೆ ಚಿದಗ್ನಿ ದರ್ಶನ ಆಗತ್ತೆ. ಆ ಅಸ್ತ್ರ ಬೇಕು. ಆ ಅಸ್ತ್ರ ಹಾಕಿದ ತಕ್ಷಣ ಆ ದೇವಿಯ ಸಂಪೂರ್ಣವಾಗಿ ಶೂನ್ಯ ನಗರ, ದೇವಿ ಪೂರ್ತಿ ನಾಶ ಮಾಡೋದು ಶಿವನ ಜೊತೆ ಸೇರ್ಕೊಂಡು ಕಾಣುತ್ತೆ. ಅದಕ್ಕೆ ಹೇಳೋದು ಶಿವ ಕಾಮೇಶ್ವರ ಅಸ್ತ ಭಂಡಾಸುರ ಶೂನ್ಯಕ. ಭಂಡಾಸುರನ ಆ ಶೂನ್ಯ ನಗರವನ್ನ ನಮ್ಗೆ ಆವಾಗ ಗೊತ್ತಾಗುತ್ತೆ, ಇವು ನಾ ಇಷ್ಟು ದಿನ ಅನ್ಕೊಂಡಿದ್ದು ಎಲ್ಲ ಸುಳ್ಳು, ಎಲ್ಲವೂ ಕೂಡ ಮಾಯೆ, ಇದೆಲ್ಲ ಯಾವುದೂ ಇಲ್ಲ. ಗಾಳಿನಲ್ಲಿ ಹೋಗ್ತಾ ಇರೋದು ಒಂದು ಲೋಕ, ಅದು ಶೂನ್ಯ ನಗರ, ಅದು ಲೊಳದೊಟ್ಟೆ ಅಂತಾರಲ್ಲ, ಸೊನ್ನೆ, ಅಲ್ಲಿ ಏನೂ ಇಲ್ಲ, ಖಾಲಿ ಎಲ್ಲ ಶೂನ್ಯ.
ಅದೆಲ್ಲ ನನ್ನ ಕಲ್ಪನೆ, ನನ್ನ ಊಹೆ, ಇಲ್ಲದೆ ಇರೋದನ್ನೆಲ್ಲ ನಾನೇ ಅನ್ಕೊಂಡಿದ್ದೆ, ನಾನಿದು ಅಂತ. ಆ ನಾನಿದು ಅನ್ನೋದು, ನನ್ನದಿದು ಅನ್ನೋದು ಇದೇನೇ ವಿಶುಕ್ರ ಮತ್ತೆ ವಿಷಂಗ. ನಾನು ಅಂತ ಬರುತ್ತಲ್ಲ, ನಾನು ಬಿಟ್ರೆ ಇಲ್ಲ, ಅದು ಗಂಡ. ಹಾಗೆ ನಮ್ದೊಂದು ಒಂದೊಂದು ಕ್ವಾಲಿಟಿನೂ ಕೂಡ ಆ ಶೂನ್ಯ ನಗರ ಹೋದ್ಮೇಲೆ ಎಲ್ಲವೂ ಹೊಟ್ಟೋಗುತ್ತೆ. ಭಂಡಾಸನ ಶೂನ್ಯಕ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ಕೃತ ವೈಭವ. ಬ್ರಹ್ಮ ಇಂದ್ರ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ಎಲ್ಲರೂ ಆ ದೇವಿಯ ಒಂದು ವೈಭವವನ್ನು ವರ್ಣನೆ ಮಾಡ್ತಾರೆ. ಹರ ನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ. ಇದೆಲ್ಲ ಮಾಡಿರೋದು ಯಾರು? ಆ ಕಾಮೇಶ್ವರಿ. ಒಂದ್ಸತಿ ಅವಳು ಮೇಲಿಂದ ಇಳಿದು ಬಂದರೆ ಮತ್ತೆ ಎಲ್ಲರನ್ನೂ ಹರಣ ಮಾಡಿಕೊಂಡು ಹೋಗಿ ವಾಪಸ್ ಹೋಗ್ತಾಳಲ್ಲ. ಎಲ್ಲಿಗೆ ಹೋಗ್ತಾಳೆ ವಾಪಸ್ಸು ಅಂದ್ರೆ, ಅವಳು ಹೋಗೋದು ಎಲ್ಲಿಗೆ? ಅಮೃತ ಸಾಗರ ಮಧ್ಯದಲ್ಲಿ, ಕಲ್ಪವೃಕ್ಷಗಳ ತೋಟದಲ್ಲಿ, ಅದರ ಮಧ್ಯ ಇರುವ ಆ ಒಂದು ಆ ಪದ್ಮಗಳ ಒಂದು ವನದಲ್ಲಿ, ಕದಂಬ ವನ ಅಂತೀವಲ್ಲ, ಆ ಪದ್ಮಗಳ ವನದಲ್ಲಿ, ರತ್ನ ದ್ವೀಪದೊಳಗೆ, ಮೀಪವನದ ಕೈತೋಟದ ಮಧ್ಯ, ಚಿಂತಾಮಣಿಯ ಗೃಹದಲ್ಲಿ, ಅದರೊಳಗಡೆ ಇರುವ ಪಂಚಬ್ರಹ್ಮರ ಆಸನದಲ್ಲಿ, ಆ ಸದಾಶಿವನ ತೊಡೆಯ ಮೇಲೆ ಹೋಗಿ ಅವಳು ಕೂತ್ಕೊಂಡು ಬಿಡ್ತಾಳೆ. ನಮಗದು ಕಾಣಿಸತ್ತೆ, ಗೊತ್ತಾಗತ್ತೆ. ಆ ದೇವಿಯನ್ನ ನಾವು ನೋಡ್ತೀವಿ. ಅವಳು ಕಾಮಾಕ್ಷಿ. ಅವಳು ಆ ಕಾಮದ ನೋಟವನ್ನ ನಮ್ಮ ಮೇಲೆ ಆ ನೋಟವನ್ನ ಬೀರಿದಾಗ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಿ, ಅಮ್ಮ ನಮಗೆ ನೀಟ್ ಬಿಟ್ರೆ ಬೇರೆ ಇಲ್ಲ ಅಂತ ಹೇಳ್ತಾರೆ ಎಲ್ಲ ದೇವತೆಗಳು ಕೂಡ. ನಾವು ಅದರಲ್ಲಿ ಒಂದಾಗ್ಬಿಟ್ಟಿರ್ತೀವಿ. ಸುಧಾಸಾಗರ ಮಧ್ಯಸ್ಥ, ಸುಮೇರು ಮಧ್ಯ ಶೃಂಗಸ್ಥ. ನೋಡಿ, ಸುಮೇರು ಎಲ್ಲಿದೆ? ಸಹಸ್ರಾರದಲ್ಲಿ ಮೇಲ್ಗಡೆ 4 ಒಂದು ಶಿಖರ ಇದ್ರೆ ಮಧ್ಯದ ಶಿಖರದಲ್ಲಿ ಆ ಸುಮೇರು ಅಂತಾರೆ. ಆ ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ನಗರ ನಾಯಿಕ, ಶ್ರೀನಗರ ಅಲ್ಲಿದೆ. ಚಿಂತಾಮಣಿ ಗೃಹಾಂತಸ್ಥ ಪಂಚಬ್ರಹ್ಮಾಸನ ಸ್ಥಿತ ಮಹಾಪದ್ಮಾಟವಿ ಸಂಸ್ಥ ಕದಂಬವನವಾಸಿನಿ ಸುಧಾಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ ದೇವರ್ಷಿಗಳ ಸಂಗಾತ ಸ್ತೂಯಮಾನಾತ್ಮ ವೈಭವ. ಈ ಆತ್ಮ ವೈಭವವನ್ನು ನೋಡಿ ದೇವರ್ಷಿಗಳೆಲ್ಲ ಜೊತೆನಲ್ಲಿ ಎಲ್ಲರೂ ಅವಳನ್ನು ಹೊಗಳ್ತಾರೆ. ಅಂಥ ಕಾಮಾಕ್ಷಿ ನಮ್ಮಲ್ಲಿ ಕಾಮೇಶ್ವರಿ ನಮಗೆ ಎಲ್ಲ ಕರುಣೆಯನ್ನು ಮಾಡ್ತಾಳೆ. ಒಂದು ಸತಿ ಬಂದು ಹೋದಾಗ ಒಂದು ದೊಡ್ಡ ಯುದ್ಧ ಆಗತ್ತೆ ನಮ್ಮಲ್ಲಿ. ಎಲ್ಲ ನಮ್ಮಲ್ಲಿರುವಂತಹ ಆ ದೈವಿಕ ಶಕ್ತಿಗಳೆಲ್ಲ ಎದ್ದು ಸೈನ್ಯವನ್ನ ಕಟ್ಟಿ ಆ ತಾಯಿಯನ್ನ ಬಿಟ್ಕೊಟ್ಬಿಟ್ರೆ ಅವಳೆಲ್ಲವನ್ನು ಕರೆಕ್ಟಾಗಿ ಎಲ್ಲ ಕಡೆ ಕೂಡಿಸಿ ಒಂದೇ ಸತಿಗೆ ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಕಂಪ್ಲೀಟ್ ಆಗಿ ಭಂಡಾಸುರನ ವಧೆ ಆಗೋಗುತ್ತೆ. ಅಂಥವರಿಗೆ ಮೋಕ್ಷ ಸಿಕ್ಬಿಡುತ್ತೆ.